ಲೋಕಸಭೆಯಲ್ಲಿ ಗದ್ದಲ ಕೋಲಾಹಲ ಮುಂದುವರೆದಿದೆ. ಕೆಳಮನೆಯಲ್ಲಿ ರಾಹುಲ್ ಗಾಂಧಿ ಮಾತನಾಡಲು ಅವಕಾಶ ನೀಡಬೇಕೆಂದು ಕಾಂಗ್ರೆಸ್ ಸದಸ್ಯರು ಗದ್ದಲ ಎಬ್ಬಿಸಿದ್ದಾರೆ. ಇದೇ ವೇಳೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಪದಚ್ಯುತಿಗೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ್ ನರವಣೆ ಆತ್ಮಚರಿತ್ರೆ ವಿವಾದಕ್ಕೆ ತಿರುವು ಸಿಕ್ಕಿದೆ. 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಇನ್ನೂ ಪ್ರಕಟಿಸಿಲ್ಲ ಅಂತ ಪ್ರಕಾಶಕರು ಸ್ಪಷ್ಟಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಬಂಗಾರದ ಅಂಗಡಿಯಲ್ಲಿ ಕಳ್ಳತನ ನಡೆದಿದೆ. ಶಿವ ಜ್ಯುವೆಲರ್ಸ್ನ ಶಟರ್ಸ್ಗೆ ಹಾಕಿದ ಬೀಗಗಳನ್ನು ಒಡೆದಿರುವ ಖದೀಮರು ಚಿನ್ನಾಭರಣ ಹಾಗೂ ಬೆಳ್ಳಿ ಕದ್ದೊಯ್ದಿದ್ದಾರೆ. ಮೈಸೂರಿನ ಎಚ್ಡಿ ಕೋಟೆಯ ಸ್ಟೇಷನರಿ ಅಂಗಡಿ ಬೆಂಕಿಗಾಹುತಿಯಾಗಿದೆ. ಲೋಕೇಶ್ ಎಂಬುವರಿಗೆ ಸೇರಿದ ಅಂಗಡಿ ಸುಟ್ಟು ಭಸ್ಮವಾಗಿದ್ದು 18 ಲಕ್ಷ ಮೌಲ್ಯದ ಸ್ಟೇಷನರಿ ಜೆರಾಕ್ಸ್ ಮಿಷನ್ ಪ್ರಿಂಟರ್ಗಳು ಸುಟ್ಟು ಕರಕಲಾಗಿವೆ. ಚಾಮರಾಜನಗರದಲ್ಲಿ ಚಲಿಸ್ತಾ ಇದ್ದ ಸಾರಿಗೆ ಬಸ್ನ ಆಕ್ಸೆಲ್ ಕಟ್ ಆಗಿದ್ದು ಭಾರೀ ದುರಂತ ತಪ್ಪಿದೆ. ತ್ರಯಂಬಕಪುರಂ ಗೇಟ್ ಬಳಿ ಘಟನೆ ನಡೆದಿದ್ದು ಬಸ್ನಲ್ಲಿದ್ದ ಎಲ್ಲ ಪ್ರಯಾಣಿಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಂಗಳೂರು ಪೊಲೀಸರು ಆಪರೇಷನ್ ಫಿಂಗರ್ ಪ್ರಿಂಟ್ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಈ ವೇಳೆ ಕಳ್ಳತನಕ್ಕೆ ಸಂಚು ರೂಪಿಸಿದ್ದ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಈಗಾಗಲೇ 200ಕ್ಕೂ ಅಧಿಕ ಜನರ ಫಿಂಗರ್ ಪ್ರಿಂಟ್ ಪರಿಶೀಲನೆ ನಡೆಸಲಾಗುತ್ತಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಗೋಪಳ್ಳಿ ಗ್ರಾಮದ ಬಳಿ ಬೆಳ್ಳಂಬೆಳಿಗ್ಗೆ 3 ಕಾಡಾನೆಗಳು ಪ್ರತ್ಯಕ್ಷವಾಗಿವೆ. ಕಾವೇರಿ ಅರಣ್ಯ ಪ್ರದೇಶದಿಂದ ಕಾಡಾನೆಗಳನ್ನು ಗ್ರಾಮದತ್ತ ಬಂದಿದ್ದು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಜಾತ್ರೆಯಲ್ಲಿ ಹೆಣ್ಮಕ್ಕಳ ವಿಡಿಯೋ ಮಾಡಿದ್ರೆ ದಂಡ ವಿಧಿಸಲಾಗುವುದು ಅಂತ ಎಚ್ಚರಿಕೆ ಕೊಡಲಾಗಿದೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ಗೋಳೂರು ಗ್ರಾಮದಲ್ಲಿ ಡಂಗೂರ ಸಾರುವ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ವಿಜಯಪುರ ಮಹಿಳಾ ಪೊಲೀಸ್ ಠಾಣೆ ಎದುರು ಪೋಷಕರೊಬ್ಬರು ಕಣ್ಣೀರು ಹಾಕಿದ್ದಾರೆ. ಪ್ರೀತಿಸಿದ ಯುವಕನ ಜೊತೆ ಮದುವೆಯಾಗಿ ಬಂದ ಮಗಳನ್ನ ಕಂಡು ಪೋಷಕರು ಆಘಾತಗೊಂಡಿದ್ದಾರೆ. ಪೊಲೀಸ್ ವಾಹನದಲ್ಲಿ ಹೊರಟಿದ್ದ ಮಗಳನ್ನ ನೋಡಿ ಭಾವುಕರಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಸಂಚಾರ ಪೊಲೀಸರ ಲಂಚಾವತಾರ ಬಟಾಬಯಲಾಗಿದೆ. ಟ್ರಾಫಿಕ್ ಎಎಸ್ಐ ಕಾರು ಚಾಲಕನಿಂದ 500 ರೂಪಾಯಿ ಲಂಚ ಪಡೆದಿದ್ದಾರೆ. ಸಂಚಾರಿ ನಿಯಮ ಉಲ್ಲಂಘನೆ ಅಂತ ಕೇಸ್ ಮಾಡಿದ್ರೆ 6,000 ಆಗುತ್ತೆ, ಬದಲಿಗೆ 500 ರೂಪಾಯಿ ಕೊಟ್ಟು ಹೋಗುವಂತ ಲಂಚ ಸ್ವೀಕರಿಸಿದ್ದಾರೆ. ತುಮಕೂರಿನಲ್ಲಿ 52 ಲಕ್ಷ ನೀಡಿ ಖರೀದಿ ಮಾಡಿದ್ದ ಹಿಟಾಚಿ ಪದೇ ಪದೇ ಕೆಟ್ಟು ಹೋಗ್ತಿದ್ರಿಂದ ರೊಚ್ಚಿಗೆದ್ದು ಗ್ರಾಹಕ ಶೋರೂಮ್ಗೆ ಬೀಗ ಹಾಕಿದ್ದಾನೆ. ಗುಬ್ಬಿ ಮೂಲದ ಗಿರೀಶ್ ಎಂಬಾತ ಹೊಸ ಟಾಟಾ ಹಿಟಾಚಿಯನ್ನ ಖರೀದಿ ಮಾಡಿದ್ರು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯ ಆಯೋಜನೆ ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ. ಹೀಗಾಗಿ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಜಿಬಿಎ ಅಧಿಕಾರಿ ಮತ್ತು ನಗರ ಪೊಲೀಸ್ ಆಯುಕ್ತರು ಭೇಟಿ ಕೊಡಲಿದ್ದಾರೆ. ಭದ್ರತೆ ಪರಿಶೀಲನೆಯ ಬಳಿಕ ಸ್ಟೇಡಿಯಂ ಫಿಟ್ನೆಸ್ ವರದಿ ಸಲ್ಲಿಕೆ ಮಾಡಲಾಗುತ್ತೆ.